ಆತ್ಮೀಯರೇ ನಮಸ್ಕಾರ. ನಿನ್ನೆ ರಾತ್ರಿ ಅಂದರೆ ಮೇ 11ರಂದು ಒಂದು ಕರೆ ಬರುತ್ತೆ ನನಗೆ. ಒಂದು ನಾಗರಹಾವು ನಮ್ಮ ಹಟ್ಟಿಯೊಳಗೆ ಬಂದಿದೆ, 2 ಕೋಳಿಗಳನ್ನು ಸಾಯಿಸಿ ಈಗ ತೆಂಗಿನ ಸಿಪ್ಪೆ ರಾಶಿಯ ಅಡಿಯಲ್ಲಿ ಕೂತ್ಕೊಂಡಿದೆ ಅಂತ ಹೇಳಿದರು. ನಾನು ಅದಕ್ಕೆ ಹೇಳಿದೆ, ಆದಷ್ಟು ಸ್ವಲ್ಪ ಹೆದರಿಸಿ ಓಡಿಸಿ ಅಂತ ಹೇಳಿದೆ. ಇಲ್ಲ ಸರ್, ಅದು ಒಂದು 6 ದಿನದ ಹಿಂದೆ ಬಂದು ಮತ್ತೆ 2 ದೊಡ್ಡ ಕೋಳಿಗಳನ್ನು ಸಾಯಿಸಿ ಮೊಟ್ಟೆಗಳನ್ನು ತಿಂದ್ಕೊಂಡು ಹೋದದ್ದು ಮತ್ತೆ ಬಂದಿದೆ. ಪದೇ ಪದೇ ತೊಂದರೆ ಕೊಡ್ತಾ ಇದೆ, ನಮಗೇನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಇವತ್ತು ರಾತ್ರಿ ಬೇಡ, ನಾಳೆ ಬೆಳಿಗ್ಗೆ ನೀವು ಬರ್ಬೋದಾ ಅಂತ ಕೇಳಿದರು. ನಾನು ಅವ್ರಿಗೆ ಹೇಳಿದೆ, ನಾಳೆ ಬೆಳಿಗ್ಗೆಗೆ ಅದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ಇಲ್ಲ ಸರ್, ಪದೇ ಪದೇ ಬರ್ತಾ ಇರ್ತದೆ, ಒಂದು ವೇಳೆ ನಾಳೆ ಇದ್ದರೆ ಕರಿಬೋದಾ ಅಂತ ಕೇಳಿದರು. ಕರೀರಿ ಅಂತ ಹೇಳಿದೆ. ಇವತ್ತು ಬೆಳಿಗ್ಗೆ ಮತ್ತೆ ಅವ್ರು ಕರೆ ಮಾಡಿದರು, ನಾವು ತೆಂಗಿನ ಸಿಪ್ಪೆಯನ್ನು ತೆಗೆಯುವಾಗ ಅದರ ಒಳಗೆ ಇದೆ ಬನ್ನಿ ಅಂತ ಕರೆದ್ರು. ಈಗ ಅಲ್ಲಿ ಹೋಗ್ತಾ ಇದ್ದೇನೆ. ನನ್ನ ಆಲೋಚನೆ ಏನು ಅಂದರೆ, ಆ ಹಾವನ್ನು ಅದೇ ಪರಿಸರದಲ್ಲಿ ಬಿಡುವ ಅಂತೇಳಿ, ಅದೇ ಪರಿಸರದ್ದಾಗಿದ್ದರೆ. ಆದರೆ ಈ ಸಮಸ್ಯೆ ಏನು ಅಂದರೆ, ಒಂದು ಸಲ ಒಂದು ನಾಗರಹಾವು, ದೊಡ್ಡ ದೊಡ್ಡ ನಾಗರಹಾವುಗಳು ಸುಲಭದ ಆಹಾರವನ್ನು ಇಷ್ಟಪಡ್ತವೆ. ಅವುಗಳಿಗೆ ಕೋಳಿ, ನಾಯಿ ಮರಿ, ಬೆಕ್ಕು ಈ ಥರ ಎಲ್ಲ ಸುಲಭದ ಆಹಾರ ಸಿಗ್ತದೆ. ಇಲ್ಲಿ ಕೋಳಿಗಳು ಹೆಚ್ಚಾಗಿರೋದ್ರಿಂದ ಈ ಹಾವು ಏನು ಮಾಡಿದೆ, ದೊಡ್ಡ ದೊಡ್ಡ ಕೋಳಿಗಳನ್ನು ಸಾಯಿಸೋದು, ಮೊಟ್ಟೆಗಳನ್ನು ತಿನ್ನುವಂಥ ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದೆ. ಹಾಗಾಗಿ ಆ ಹಾವನ್ನು ಅವರ ಪ್ರದೇಶದಿಂದ ಸ್ವಲ್ಪ ದೂರಕ್ಕೆ ಬಿಡಬೇಕಂತ ಅವರ ಒತ್ತಾಯ. ಈಗ ಅಲ್ಲಿಗೆ ಹೋಗ್ತಾ ಇದ್ದೇನೆ, ನೋಡೋಣ ಅಲ್ಲಿಯ ಪರಿಸ್ಥಿತಿ ಹೇಗೆ ಇದೆ ಅಂತೇಳಿ. ನೀವು ಬನ್ನಿ. ಇದೇ ಜಾಗ ಅಲ್ಲ, ಇದು ಹಟ್ಟಿ. ಇಲ್ಲಿಂದ ಹೋಗುವ. ಲೈಟ್ ಎಲ್ಲ ಹಾಕಿದ್ದೀರಾ? ಹಾಂ. ಓ, ಈ ರಾಶಿಯಲ್ಲಿ ಉಂಟಲ್ಲ. ಈಗ ಯಾವ ಇದರಲ್ಲಿ ರಾಶಿಯಲ್ಲಿ ಉಂಟು? ಹಾಂ. ಇದು ತುಂಬ ಸಮಯ ಆಯ್ತಾ ಇದು ರಾಶಿ ಹಾಕಿ ನೀವು? ಒಂದು 6 ತಿಂಗಳಾಯ್ತು. ಇದರೊಳಗೆ ಬಿಲೆ ಏನು ಇಲ್ಲ ಅಂತ ಹೇಳ್ತೀರಾ? ಕನ್ಫರ್ಮ್ ಹೀಗೆ ಉಂಟು. ಅಲ್ಲ, ಈಗ ಎಷ್ಟು ದಿನದ ಹಿಂದೆ ಬಂದಿತ್ತು ಅಂತ ಹೇಳ್ತೀರಾ ನೀವು? ಒಂದು 2 ದಿವಸ ಆಯ್ತು. 5 ದಿವಸ ಆಯ್ತು. ಏನು ಮಾಡಿತ್ತು? ಬಂದು ಏನೋ ತೊಂದರೆ ಮಾಡಿದೆ ನಿಮಗೆ? ಕೋಳಿ ಎಲ್ಲ ತಿಂದಿದೆ. ಕೋಳಿಯನ್ನು ಸಾಯಿಸಿದೆ, ದೊಡ್ಡ ಕೋಳಿಯನ್ನು ಸಾಯಿಸಿದೆ. ಎಷ್ಟು ಕೋಳಿಯನ್ನು ಸಾಯಿಸಿದೆ? 3 ಕೋಳಿಯನ್ನು ಸಾಯಿಸಿದೆ. ಆನಂತರ ನೀವೇನು ಮಾಡಿದ್ರಿ? ಕೋಳಿಯನ್ನು ದೂರ ಬಿಸಾಕಿದ್ರೆ ಕೊಂಡೋಗಿ ಹೂತ್ರ? ಹಾಂ, ಆ ಹೂತ ಜಾಗಕ್ಕೆ ಬಂದಿತ್ತು ಅದು. ಇದೇ ಜಾಗಕ್ಕೆ ಮತ್ತೆ ಮತ್ತೆ ಬರ್ತದೆ. ಈಗ ನೀವು ಹಿಡಿಸುವ ಕಾರಣ ಮತ್ತೆ ಮತ್ತೆ ಇಲ್ಲಿ ಬಂದು ಕೋಳಿಗಳನ್ನ, ಅದಕ್ಕಾಗಿ ನೀವು ಹಿಡಿಸೋದು ಅಲ್ವಾ? ಆ ಕಾರಣಕ್ಕೆ ಇದನ್ನ ಹಿಡಿದು ನಾವು ಇಲ್ಲೇ ಎಲ್ಲಾದ್ರೂ ಹಾಡಿಯಲ್ಲಿ ಬಿಡಬಹುದಾ ಅಥವಾ ದೂರ ಕೊಂಡೋಗ್ಬಿಡ್ಬೋದು? ಹೌದು, ಯಾಕಂದ್ರೆ ಮತ್ತೆ ಇಲ್ಲಿ ಬರ್ಬೋದು ಅಂತ ಅನುಮಾನ ಇದೆ. ಹೌದು, ಹಾಗೆ ಮಾಡಿ. ಹಾಂ, ಹೌದು. ಹಾಂ, ತುಂಬ ಕೋಳಿ ಹೋಯ್ತಾ ಅಂತ ಹೇಳಿ. ಹಾಂ ಹಾಂ. ಈಗ ಒಂದು ಕೆಲಸ ಮಾಡೋಣ, ಇದನ್ನು ತೆಗೆಯುವ. ಹಾರೆ ಉಂಟಾ? ನಾನು ಹೇಳಿದ ಹಾಗೆ ತೆಗಿತಾ ಹೋಗಿ ನೀವು. ಹಾಂ, ಇಲ್ಲ ಅದಕ್ಕೇನು ಪೆಟ್ಟಿಗೆ ಏನಾಗೋದಿಲ್ಲ, ಹೆದರಬೇಡಿ ನೀವು. ಈಗ ನೀವು ಇಲ್ಲಿ ಹಾರೆ ಹಾಕಿದ್ರಲ್ಲ, ಅದು ಇಲ್ಲಿದ್ದದ್ದು ಈಗ ಆ ಮೂಲೆ ಹೋಗ್ತದೆ. ಹಾಗೆ ಹೋಗ್ತಾ ಹಾಂ. ಏನು? ಹಾಂ, ಜಾಗ ಬಿಟ್ಟುಕೊಡೋದಿಲ್ವಾ? ಜಾಗ ಬಿಟ್ಟುಕೊಳ್ಳಿಕ್ಕೆ 2 ಕಾರಣ ಉಂಟು ಸರ್. ಒಂದು ಕೋಳಿ, ಇನ್ನೊಂದು ನೋಡಿ ಈ ಜಾಗ ನೋಡಿ, ಇಲ್ಲಿ ಇದು ಇಲಿ ಗೂಡು ಕಟ್ಟಿದೆ. ಇಲಿ ಗೂಡು ಕಟ್ಟಿದ್ರೆ ಕೋಳಿ ಸಿಗದಿದ್ರೆ ಇಲಿಗಾದ್ರೂ ಬಂದು ಕೂತ್ಕೊಳ್ತದೆ. ಅಥವಾ ಇದು ನೀವು ವರ್ಷಾನುಗಟ್ಟಲೆ ಇದನ್ನು ಮುಟ್ಟದಿದ್ರೆ ಪೊರೆ ಕಳಿಸ್ಲಿಕ್ಕೆ ಬಂದು ಕೂಡ ಕೂತ್ಕೊಳ್ತದೆ. 8-10 ದಿನ ಪೊರೆ ಕಳಿಸ್ಲಿಕ್ಕೆ ಕೂತ್ಕೊಳ್ಳೋ ಜಾಗ ಕೂಡ ಹೌದು. ಹಾಂ, ಜನವರಿ. ಹಾಂ, ಅಲ್ಲ ಇದು ಅಗತ್ಯ ಅಲ್ವಾ ಕೃಷಿಕರಿಗೆ? ಇದೆಲ್ಲ ಅಗತ್ಯ. ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಮಾಡ್ಕೊಳ್ಳಿ ಸರ್ ನೀವು, ಯಾಕಂದರೆ ಮತ್ತೆ ಆ ರಾಶಿಗೆ ಬರ್ತದೆ ಇಲ್ಲದಿದ್ರೆ. ಹಾಂ, ಅಲ್ಲ ನಿಜವಾಗಿ ಒಂದು ಸಲ ಬಂದು ತೊಂದರೆ ಕೊಟ್ಟರೆ ನಮಗೆ ಒಂದು ಕಡೆ ಕೋಳಿ, ಒಂದು ಕಡೆ ಜೀವದ ಭಯ, ಇದೆಲ್ಲ ಕೆಲಸ ಮಾಡ್ತದೆ. ಹೋಗ್ಲಿ 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 ನೀವು ಆರಾಮ ತೆಗಿತಾ ಹೋಗಿ. ದಿನ ಇದ್ರೆ ಮಾತ್ರ ಕಷ್ಟ. ಹಾಂ, ಉಂಟು ಇರಲಿ ಇರಲಿ, ಏನು ಗಾಬರಿ ಬೇಡ ನೀವು. ಅರೆ ಅಭ್ಯಾಸ ಒಡ್ಡುನುಂಟು
ಪಾಚಿ ಬಚ್ಚೆ ಬಚ್ಚೆ ಆ ಪಾಚಿ ಕೈತೆ ಬಚ್ಚೆ ಈಗ ಅಲ್ಲಲ್ಲ ನೀವು ಹ್ಯಾಂಡಲ್ ಕೊಟ್ರೆ ಸಾಕು ನಾನು ಮಾಡಿ ಬಾಬಾ ಮೆಲ್ಲ ಬಾ ಇದ್ರೊಳಗೆ ಓಕೆ ನೀವು ಆಗುವ ಕೈಯಲ್ಲಿ ಹಿಡಿದು ನಮಗೆಲ್ಲ ನೋಡುವಾಗ ಹೆದರಿಕಾಗ್ತದೆ. ಅಲ್ಲ ನೀವು ಹಿಡಿಲಿಕ್ಕೆ ಕರೆದದಲ್ಲ ನನಗೆ. ಹೌದು ಆಗುವ ಹಿಡಿದು. ನಾನು ಮತ್ತೆ ಬಂದ ನಂತರ ಕೈಯಲ್ಲಿ ಹಿಡಿಬೇಕು. ಹೌದು. ಮಾಮೂಲಾಗಿ ನಮ್ಮ ಒಟ್ಟಾರದೇ ಇರೋದು, ಆದ್ರೆ ನೀವು ಹೇಳ್ತೀರಿ ಪದೇ ಪದೇ ತೊಂದರೆ ಮಾಡ್ತದಲ್ಲ, ಕೋಳಿಗಳನ್ನು ತೆಗಿತಾ ಇತ್ತು. ಹಾ ಹೋಯ್ತಾ? ಸತ್ತೋಗಿ ಉಂಟು ಅಲ್ಲಿ ಇಟ್ಟಿದ್ವಿ. ಯಾವುದು ಸತ್ತೋಗಿ ಕೋಳಿ ಅಲ್ಲಿ ಎಲ್ಲಿ ಉಂಟು. ಉಂಟು? ಹಾ ತೋರಿಸು ಬನ್ನಿ. ಹೌದು ಅದೀಗ ನಾವೀಗ ಇವತ್ತು ಇದು ಮಾಡುವ ಅಂತ ನೀನು ಹೇಳಿದೆ, ಬಿಸಾಡೋದು ಬೇಡ ಅಂತ ಹೇಳಿದೆ ನೀವು. ಅದಕ್ಕೆ ನಾವು ಹೌದೌದು, ಅಂದ್ರೆ ಹಾ. ಅದು ಮತ್ತೆ ಮತ್ತೆ ಬರ್ತದೆ. ಬರ್ತದಲ್ಲ. ಕೋಳಿ ಎಲ್ಲಿ ಉಂಟು ಸತ್ತದ್ದು? ಓಹೋ ಓ, ಎರಡು ಕೋಳಿ ತೆಗ್ದಿದೆ ಅಲ್ಲ. ಅದೊಂದು ದೊಡ್ಡ ಇದಕ್ಕೆ ಬ್ಲಡ್ ಬರ್ತಿತ್ತು ಹಿಂದ್ಗಡೆ. ಇದರಲ್ಲೆಲ್ಲ ಇದಕ್ಕೆ ಬ್ಲಡ್ ಇಲ್ಲ, ಇದರಲ್ಲಿ ಇದಾಯ್ತು. ಹಾ 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 ಹಾ. ಇದು ನಿನ್ನೆ ರಾತ್ರಿ ಆದದ್ದು. ನಿನ್ನೆ ರಾತ್ರಿ 2 ಕೋಳಿ. ಮೊನ್ನೆ ಎಲ್ಲ ಹೋಗಿದೆ ಮೊನ್ನೆ ಇದಕ್ಕೆ ಈಗ ಮೊಟ್ಟೆ ಇಟ್ಟ ಕೋಳಿ ಏನಾದ್ರು ಉಂಟಾ? ಇಲ್ಲ, ಅದು ಸತ್ತು ಫಸ್ಟ್ ಅದೆಲ್ಲ ಇದಾಯ್ತು. ಮೊಟ್ಟೆ ಅಂದ್ರೆ ಅದು ಇದಕ್ಕೆ ಕಾವಿ ಕೂತ್ಕೊಂಡಿದೆ. ಹೌದು ಅದೆಲ್ಲ ಸತ್ತು ಹೋಗಿದೆ. ನಾವೆಲ್ಲ ಬಂದು ಮೊಟ್ಟೆ ತಿಂದು ಅದು ಇದು ಮಾಡಿದ್ದು. ಓಹೋ ಅಲ್ಲ, ಕಾವಿಗೆ ಕೂತ್ಕೊಂಡ ಹೆಂಟೆಯನ್ನು ಹೊಡೆದು ಸಾಯಿಸಿ ಮೊಟ್ಟೆಯನ್ನು ತಿಂದಿದ. ತಿಂದಿದೆ ಸ್ವಲ್ಪ ಎಷ್ಟು? ಒಂದು 7 ಮೊಟ್ಟೆ ತಿಂದಿದೆ. ಯಾವಾಗ ಅದು? ನಿನ್ನೆಲ್ಲ ಮೊನ್ನೆ ಕರೆಕ್ಟು 6ನೇ ತಾರೀಕಿಗೆ 6ನೇ ತಾರೀಕಿಗೆ ಮೊಟ್ಟೆ ತಿಂದಿದೆ. 6ನೇ ತಾರೀಕಿಗೆ ಮೊಟ್ಟೆ ಅಂದ್ರೆ ಇವತ್ತೆಷ್ಟು 12 ತಾರೀಕು. ಹಾ ನೋಡಿ, 5 ರಿಂದ 6 ದಿನ ಬೇಕು ತಿಂದದ್ದು ಕರಗಲಿಕ್ಕೆ. ಮತ್ತೆ ಹಸಿವಾಗಿ ಮತ್ತೆ ಬಂದಿದೆ. ಓಕೆ, ಈಗ ಇದೆರಡನ್ನ ಸಾಯಿಸಿದೆ ನೋಡಿ. ಈ ಕೋಳಿ ಇದು ನಾಗರಾವ್, ಇದು ಒಂದು ಸಮಸ್ಯೆ ಅಂದ್ರೆ ಕೋಳಿಗಳಿದ್ರೆ ಇದನ್ನ ಸಾಯಿಸ್ತಾ ಇರ್ತದೆ. ಆ ಕಾರಣಕ್ಕೆ ನಾವು ದೂರ ಇದು ಮಾಡ್ಬೇಕಾಗ್ತದೆ. ಆ ಬಿಟ್ಟಿದ್ದು ಇಲ್ಲೇ ನೋಡಿ, ಇಲ್ಲಿ ಬಿಟ್ಟಿವೆ, ಹೌದಾ? ಬಿಟ್ಟು ಸಾವು ಉಂಟು ನೋಡಿ. ಹಾ ಅಲ್ಲಿ, ಹಾ ಅಲ್ಲಿ ಇದು ಕಾವಿನ ಇದಲ್ಲ. ಹೌದೌದು, ಅದು ಒಂದು ತೆಗುದೇ ಇಲ್ಲ, ಅದು ವರ್ಷಗಟ್ಟಲೆ ಬೇಕಾದ್ರೆ ಇದು ಮೊಟ್ಟೆ ಇಟ್ಟು ಮಾಡ್ಕೊಂಡು ಬರ್ತೀವಿ. ಇದೀಗ 6 ಮೊಟ್ಟೆಯನ್ನು ತಿಂದ ನಂತರ ಬೇರೆ 6 ಮೊಟ್ಟೆ ಇದ್ದದ್ದು. ಅಲ್ಲ, 2 ಮೊಟ್ಟೆ ಉಳಿದಿದೆ. ಹಾ ಅದಂತ ಅದಕ್ಕೆ ಬಿಸಾಡಿದ್ದಾರೆ. ಬಿಸಾಡಿದ್ರಾ? ಅದೇನು ಅಪಾಯ ಇಲ್ಲ. ಇಲ್ಲ, ಅದು ಬಿಸಾಡಿದ್ದಾರೆ. ಹೌದು, ಆದ್ರೆ ಅದು ನಮ್ಗೆ ಬೇಡ, ಇನ್ನು ಹಾವು ಮುಟ್ಟಿದ್ದಲ್ಲ. ಈಗ ಒಂದು ವೇಳೆ ಇದೇ ಜಾಗದಲ್ಲಿ ಕನ್ನಡಿ ಹಾವು ಹೆಬ್ಬಾವು ಬಂದಿದ್ರೆ ಏನ್ ಮಾಡ್ತಾ ಇದ್ರಿ? ನಾವು ದೂರ ತಗೊಂಡು ಬಿಡ್ತೇವೆ. ಓಡಿಸ್ಬೋದು ನೀವು ಬಂದ್ರೆ. ನಾವೆಲ್ಲ ಚೀಲಕ್ಕಾಗಿ ದೂರ ತಗೊಂಡು ಅದು ಮಾಡ್ಬೋದು. ಮತ್ತೆ ಇನ್ನೊಂದು ಎಂತಂದ್ರೆ, ಈಗ ಬೇರೆ ಹಾವುಗಳು ಬಂದಾಗ ಅಥವಾ ಪದೇ ಪದೇ ನಾಗರಾವಿ ನಿಮ್ಗೆ ಬರ್ತಾ ಇದ್ರೆ ನಿಮಗೊಂದು ಐಡಿಯಾ ಉಂಟು. ಈಗ ನಮ್ಮನ್ನು ಹಾವು ಹಿಡಿಯೋರನ್ನು ಕರ್ಸಿ ಇದು ಮಾಡೋದಕ್ಕಿಂತ ನೀರನ್ನು ಎರಚಬೇಕಾದ್ರೆ ಮೈ ಮೇಲೆ ಪದೇ ಪದೇ ನೀರನ್ನು ಒಂದು 5-6 ಸಲ ಎರಚಬೇಕು, ಹೆದರ್ಸ್ಬೇಕು. ಆ ರೀತಿ ಮಾಡಿದ್ರೆ ಓಡಿ ಹೋಗ್ತದೆ. ಆದ್ರೆ ನಾವೇನ್ ಮಾಡ್ತೇವೆ, ನಾಗರ ಹಾವು ಬಂದ್ರೆ ನಾವೇ ಹೆದರ್ತೀವಿ, ಅದನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಅದು ಬಂದು ಆಹಾರ ಅನ್ವೇಷಣೆ. ಅರಿಶಿನ ನೀರು ಮಾಡಿ ಹಾಕ್ತಾರೆ ಎಲ್ಲ. ಹೌದು, ಅದು ಶುದ್ಧತೆ, ನಮ್ಮ ನಂಬಿಕೆಯ ಒಂದು ಇದು. ಅದನ್ನು ಹಾಕುದು. ಆಯ್ತು, ಹಾಗಾದ್ರೆ ಇದನ್ನು ದೂರ ಬಿಡುವ. ನಮಸ್ತೆ.